ಮುಖ್ಯ ಕಾರಣವೆಂದರೆ ಎಲ್ಲಿನೋ ನಾವು ಮೊದಲ ಹೇಳ್ತಾ ಇದ್ವಿ ಮಾರ್ಚ್ ಏಪ್ರಿಲಿಂದನ ಈ ವರ್ಷ ಎಲ್ಲಿನೋ ಬರ್ತೈತಿ, ಮಳೆಯ ಪ್ರಮಾಣ ಕೊರತೆ ಆಗುತ್ತಂತೇಳಿ. ಸರ್ ಅದಕ್ಕೆ ನಾನು ಮೊದಲನೇ ಪ್ರಶ್ನೆ ಕೇಳಿದ್ದು ನಿಮಗೆ, ಅಂದರೆ ಇವಾಗ ನಾವು ಇರೋದು ಮಳೆಗಾಲದಲ್ಲಿ ಇದೀವ, ಬೇಸಿಗೆ ಕಾಲದಲ್ಲಿ ಇದೀವ, ಚಳಿಗಾಲದಲ್ಲಿ ಇದೀವ ಅಂತ ಒಂದು ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಆದರೆ ಚಳಿಗಾಲ ಇದು ಅನುಭವ ಆಗ್ತದೆ, ಮಧ್ಯಾಹ್ನದ ಬೇಸಿಗೆಗಾಲ ಆಗ್ತದೆ, ಆಮೇಲೆ ಮಳೆಗಾಲ ಆಗ್ತದೆ. ಈ ಸಲ ಮಳೆ ಕೊರತೆ ಆಗಿರೋದ್ರಿಂದನೇ ಇಷ್ಟೆಲ್ಲ ಬದಲಾವಣೆಗಳಾಗ್ಯಾವ. ಇದಕ್ಕೆ ಮುಖ್ಯ ಕಾರಣವೆಂದರೆ ಎಲ್ಲಿನೋ ನಾವು ಮೊದಲ ಹೇಳ್ತಾ ಇದ್ವಿ ಮಾರ್ಚ್ ಏಪ್ರಿಲಿಂದನ ಈ ವರ್ಷ ಎಲ್ಲಿನೋ ಬರ್ತೈತಿ, ಮಳೆಯ ಪ್ರಮಾಣ ಕೊರತೆ ಆಗುತ್ತಂತೇಳಿ. ಈ ಎಲ್ಲಿನೋ ಸುಮಾರು ಮಾರ್ಚ್ 27, 2027 ತನಕ ಮುಂದುವರಿಯೋ ಸಾಧ್ಯತೆಗಳದಾವೆ. ಎಲ್ಲಿನೋ ಬಂದಾಗ ಸ್ವಲ್ಪ ಚಳಿಗಾಲಗಳು ವಾರ್ಮಾಗೇ ಇರ್ತಾವೆ, ಬೆಚ್ಚಗೆ ಇರ್ತಾವೆ ಅಂತ ಹೇಳ್ಬೋದು. ಆದರೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆ ಆಗ್ಬೋದು. ಸರ್, ಕರ್ನಾಟಕದಲ್ಲಿ ಮಳೆ ಕೊರತೆ ಆದ್ರೂ ಈ ಒಡಿಶಾ ರಾಜ್ಯ ಮತ್ತು ಉತ್ತರ ಕರ್ನಾಟಕದ ಕೆಲವು ಕಡೆ ಭಾರಿ ಪ್ರವಾಹದಂಥ ಮಳೆ ಆಗ್ತಾ ಇದೆ ಸರ್. ಈಗೆಲ್ಲ ವಾಯುಭಾರ ಕುಸಿತವಾಗುವುದು ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ. ಇದರಲ್ಲಿಂದ ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್, ಬಂಗಾಳ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಈ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಗಿದೆ. ಆದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಸರ್, ಆಗಸ್ಟ್ ಈಗ 19 ಆಯ್ತಾ ಬಂತು. ಇನ್ನು ಮುಂದಿನ ಒಂದು 10 ದಿನಗಳ ಕಾಲದಲ್ಲಿ ಇದೇ ಥರದ ವಾತಾವರಣ ಮುಂದುವರಿತೈತೆ ರೀ. ಅಂಥ ಬದಲಾವಣೆಗಳಾಗಲ್ಲ. ಮಳೆ ಅಷ್ಟೊಂದು ಹೆಚ್ಚಿಗೆ ಆಗೋ ಸಾಧ್ಯತೆಗಳು ಕಡಿಮೆ. ಇಡೀ ರಾಜ್ಯದಲ್ಲಿ ಆಗತ್ತೆ. ಈಗ ಹೆಂಗೆ ಆಗತ್ತೆ, ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಳೆ ಆಗುತ್ತೆ ಅಷ್ಟೆ. ಅತಿಯಾಗಿ ಮಳೆ ಆಗುವ ಸಿಚುವೇಶನ್ಸ್ ಈಗಿಲ್ಲ. ಗಾಳಿ ವೇಗ ಒಂದು ಜಾಸ್ತಿ ಐತಿ. ಗಾಳಿಯ ವೇಗದಿಂದ ನಾವು ಸ್ವಲ್ಪ ಕರಾವಳಿ ಮಳೆ ಆಗ್ತಾ ಇದೆ. ಅದ್ರ ಬಿಟ್ಟರೆ ಯಾವುದೇ ಇಲ್ಲ. ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರ್ ಗಾಳಿಯ ವೇಗ ಐತಿ. ಮತ್ತು ಅರಬ್ಬಿ ಸಮುದ್ರದಲ್ಲಿ ಅಂದರೆ ಕರ್ನಾಟಕದ ಕರಾವಳಿಯಲ್ಲಿ ಸಮುದ್ರದ ಒಂದು ತೆರೆಗಳು ಕೂಡ ಜಾಸ್ತಿ ಇರೋದರಿಂದ ಮೀನುಗಾರರಿಗೆ ಎಚ್ಚರಿಕೆ ಇದೆ ಇನ್ನು 2 ದಿವಸ ತನಕ. ಸರ್, ಇಡೀ ದೇಶದಾದ್ಯಂತ ಈಗ ವಾಯುಭಾರ ಕುಸಿತ ಆ ಥರದ್ದು ಏನಾದರೂ ಎಫೆಕ್ಟ್ ಇದೆಯಾ ಸರ್? ಈಗ ಯಾವುದೇ ಅಂಥದ್ದು ಏನಿಲ್ಲ. ಮುಂದೆ ಆಗ್ಬೋದು. ಈ ಸದ್ಯ ಏನೋ ಒಂದು 10 ದಿವಸ ತನಕ ಇಲ್ಲ. ಈಗ ಸರ್ ಬೆಂಗಳೂರಿನ ವೆದರ್ ಸರ್ ಹೀಗೆ ಇರುತ್ತೆ, ಎಷ್ಟಿದೆ ಸರ್ ಟೆಂಪ್ರೇಚರ್? ಬೆಂಗಳೂರಿನಾಗ ಸುಮಾರು ಗರಿಷ್ಠ ಉಷ್ಣಾಂಶ ಒಂದು 32 ಡಿಗ್ರಿ ಸೆಲ್ಸಿಯಸ್ಸು, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ಸು. ಈಗ ವಾತಾವರಣ ಭಾಳ ಆಹ್ಲಾದಕರವಾಗಿದೆ ಬೆಂಗಳೂರಿನಲ್ಲಿ. ಅಂತ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಮಳೆದ ಕೊರತೆ ಐತಿಲ್ಲ.